ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮಾರ್ನಿಂಗ್ ಬ್ರೇಕ್ಫಾಸ್ಟ್ ನಮ್ಮಮ್ಮ ದಾವಣಗೆರೆಯಲ್ಲಿ ತಟ್ಟೆ ಇಡ್ಲಿ, ಹೆಸರುಬೇಳೆ ಸೂಪು, ಮೆಂತೆ ಚಟ್ನಿ ಮಾಡಿದರು. ಮೆಂತೆ ಚಟ್ನಿ ಇಡ್ಲಿ ನಮಗಂತೂ ಫೇವ್ರೆಟ್. ಅದರಲ್ಲೂ ನನ್ನ ದೊಡ್ಡ ಮಗನಿಗೆ ತುಂಬಾ ಫೇವ್ರೆಟ್. ಸೊ ಒಳ್ಳೆ ಬ್ರೇಕ್ಫಾಸ್ಟು ನಮ್ಮಮ್ಮ ಮಾಡಿದರು. ಹೆಸರುಬೇಳೆ ಸೂಪ್ ಅಂತೂ ಸಖತ್ತಾಗಿರುತ್ತೆ. ಆ್ಯಕ್ಚುಲಿ ನಾವು ದಾವಣಗೆರೆಗೆ ಹೋಗಿದ್ದು ನಾವು ಧರ್ಮಸ್ಥಳಕ್ಕೆ ಹೋಗಬೇಕು ಅಂತ ಎಲ್ಲ ಫ್ಯಾಮಿಲಿಯವ್ರನ್ನೆಲ್ಲ ಅಲ್ಲಿಂದ ಪಿಕ್ ಮಾಡಿಕೊಂಡು ಧರ್ಮಸ್ಥಳಕ್ಕೆ ಹೋಗೋಣ ಅಂತ. ಅದಕ್ಕೆ ಒಂದು ಸ್ವಲ್ಪ ಸಾಮಾನು ತೊಗೋಬೇಕಾಗಿತ್ತು. ಸೊ ಬೆಳಗ್ಗೆ ನಾವು ದಾವಣಗೆರೆಯಲ್ಲಿ ಏನು ಬೇಕೋ ಅದನ್ನು ತಗೊಳ್ಳೋಣ ಅಂತ ಹೊರಟಿದ್ವಿ. ಒಳ್ಳೆ ಕ್ಲೈಮೇಟ್ ಇತ್ತು, ಚೆನ್ನಾಗಿತ್ತು. ಎಷ್ಟೇ ಆದರೂ ನಮ್ಮ ಊರು ನಮಗೆ ಇಷ್ಟ. ನೆಕ್ಸ್ಟ್ ಡೇ ಮಾರ್ನಿಂಗ್ ನಾವು ಹೊರಟ್ವಿ ಧರ್ಮಸ್ಥಳಕ್ಕೆ. 2 ಕಾರಲ್ಲಿ ಹೋಗ್ತಾ ಇದ್ದೀವಿ. ಒಂದು ನನ್ನ ಸೋದರ ಮಾವ ಶಿವಮಾಮನ ಕಾರಲ್ಲಿ, ಇನ್ನೊಂದು ನಮ್ಮ ಕಾರಲ್ಲಿ. ಸೊ ನಾವೆಲ್ಲ ಹೊರಡ್ತಾ ಇದ್ವಿ. ನಮ್ಮ ಎದುರುಗಡೆ ಮನೆಯವರು ಅಭಿಲಾಷ ಅವರು ಅಂತ, ಇವ್ರು ನನ್ನ ಫ್ರೆಂಡು. ಇವ್ರು ನಮಗೆ ಬಾಯ್ ಮಾಡ್ತಾಯಿದ್ರು. ಮಾರ್ನಿಂಗ್ 7:30 8 ಆಗಿತ್ತು ಬಿಟ್ಟಾಗ ದಾವಣಗೆರೆನ. ಸೊ ನಾವು 2 ಕಾರಲ್ಲಿ ಹೊರಟಿದ್ವಿ. ಒಂದು ನಮ್ಮದು, ಇನ್ನೊಂದು ನನ್ನ ಸೋದರ ಮಾವಂದು. ನಾನು, ನಮ್ಮ ಅತ್ತೆ, ನಮ್ಮಪ್ಪ ಮತ್ತು ನನ್ನ ಸಣ್ಣ ಮಗ, ನನ್ನ ಹಸ್ಬೆಂಡ್ ಡ್ರೈವ್ ಮಾಡ್ತಿದ್ರು. ನಾವೊಂದು ಕಾರಲ್ಲಿ. ಸೊ ಇನ್ನೊಂದು ಕಾರಲ್ಲಿ ನಮ್ಮ ಅತ್ತೆ, ಮಾಮ, ನಮ್ಮ ಚಿಕ್ಕಮ್ಮ, ನನ್ನ ತಂಗಿ, ನಮ್ಮಮ್ಮ ಮತ್ತು ನನ್ನ ದೊಡ್ಡ ಮಗ. ಅವನು ಆ ಕಾರಲ್ಲೇ ಜಾಸ್ತಿ, ಅವನಿಗೆ ನನ್ನ ತಂಗಿ ಅಂದರೆ ಭಾಳ ಇಷ್ಟ. ಸೊ ಅಲ್ಲೇ ಅವನು ಅದೇ ಕಾರಲ್ಲಿ ಬಂದ. ನಾವು ಬೆಳಗ್ಗೆನೇ ಬಿಟ್ಟಿದ್ದು. ತಿಂಡಿ ಮನೇಲಿ ಮಾಡಿರಲಿಲ್ಲ, ಆನ್ ದ ವೇ ತಿನ್ನೋಣ ಅಂದ್ಕೊಂಡ್ವಿ. ಆಮೇಲೆ ಅಲ್ಲಿ ಒಂದು BIT ಕಾಲೇಜ್ ಹತ್ರ ಓಲ್ಡ್ ಸಾಗರ್ ಬೆಣ್ಣೆ ದೋಸೆ ಅವ್ರದ್ದೇ ಒಂದು ಬ್ರ್ಯಾಂಚ್ ಆಗಿದೆ. ಸೊ ನೋಡೋಣ ಟೇಸ್ಟ್ ಹೆಂಗಿದೆ ಅಂತ ಅಲ್ಲಿಗೆ ಹೋಗಿದ್ವಿ. ಟೇಸ್ಟ್ ವೈಸು ಓಕೆ ಅನ್ನಿಸ್ತು. ನನಗೆ ತುಂಬ ಕೊಟ್ಟೂರೇಶ್ವರ ಬೆಣ್ಣೆ ದೋಸೆ ಹೋಟ್ಲಿದೆ, ನನಗೆ ಭಾಳ ಫೇವ್ರೆಟ್ಟು. ಇಲ್ಲಿ ನಾವೆಲ್ಲರೂ ತಿಂಡಿ ತಿಂತಾಯಿದ್ವಿ. ತಿಂಡಿ ತಿಂದ್ಬಿಟ್ಟು ಹೊರಟ್ವಿ. ದಾವಣಗೆರೆ ಬಿಟ್ಟಾಗ 9 ಆಗಿತ್ತು. ಇದು ನೋಡ್ತಿರ್ಬೋದು ಯೂನಿವರ್ಸಿಟಿ, ದಾವಣಗೆರೆ ಯೂನಿವರ್ಸಿಟಿ. ನಾನು ನನ್ನ ಹಸ್ಬೆಂಡ್ ಇಲ್ಲೇ ಓದಿದ್ದು. ಅವರು ಕೆಮಿಸ್ಟ್ರಿ, ನಂದು ಮ್ಯಾಥಮೆಟಿಕ್ಸು. ಸೊ ತುಂಬ ಓಲ್ಡ್ ಮೆಮೊರೀಸ್ ರಿಕಾಲ್ ಆಯಿತು. ದಾವಣಗೆರೆ ಯೂನಿವರ್ಸಿಟಿಲಿ ಯಾರ್ಯಾರು ಓದಿದ್ದೀರೋ, ಈ ವಿಡಿಯೋ ನೋಡ್ತಾ ಇದ್ದೀರೋ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ತುಂಬ ಮೆಮೊರೀಸ್ ಇರುತ್ತೆ ಅಲ್ವಾ? ನಾವು ಹೋಗಿದ್ದ ದಿನ ಇಂದ 3 ಡೇಸು ಆ್ಯಕ್ಚುಲಿ ಅಲ್ಲಿ ತುಂಬ ಮಳೆ ಅಂತ ಹೇಳಿದರು. ಹೋಗೋದೋ ಬೇಡವೋ ಅಂತ. ಮತ್ತೆ ಅಲ್ಲಿ ಹೋಟೆಲ್ ಅವ್ರನ್ನ ಕೇಳಿಬಿಟ್ಟು ಇಲ್ಲ ಅಷ್ಟೊಂದು ಮಳೆ ಇಲ್ಲ ಅಂದರು. ಸೊ ನಾವು ವೆಡ್ನೆಸ್ಡೇ ಹೋಗಿದ್ದು. ಮಳೆ ಇತ್ತು, ತೀರಾ ಅಷ್ಟೊಂದಿರಲಿಲ್ಲ, ಬಟ್ ಕ್ಲೈಮೇಟ್ ಮಾತ್ರ ಸಖತ್ತಾಗಿತ್ತು. ಶಕೆನೂ ಅಲ್ಲ, ಇಲ್ಲಿ ಫುಲ್ ಚಳಿನೂ ಅಲ್ಲ, ಆ ಥರ ತುಂಬ ಚೆನ್ನಾಗಿತ್ತು. ಆವಾಗವಾಗ ಮಳೆ ಬರ್ತಿತ್ತು. ಅದ್ರ ಜೊತೆ ಈ ಗ್ರೀನರಿ ನೋಡ್ತಾ ಇದ್ದರೆ ತುಂಬ ಎಂಜಾಯ್ ಮಾಡಿದ್ವಿ ಎಲ್ಲರೂ. ಯಾರಿಗೂ ಟ್ರಾವೆಲಿಂಗ್ ಅಷ್ಟೊಂದು ಸುಸ್ತಾಗಲಿಲ್ಲ ಬಿಕಾಸ್ ಆಫ್ ದಿಸ್ ಕ್ಲೈಮೇಟ್. ನನ್ನ ದೊಡ್ಡ ಮಗನಿಗೆ ಟ್ರಿಪ್ಪಿಗೆ ಹೋಗೋ ಖುಷಿಯಲ್ಲಿ ನೀಟಾಗಿ ತಿಂಡಿ ತಿನ್ನಲಿಲ್ಲ. ಸೊ ನೆಕ್ಸ್ಟ್ ಕಡೂರಲ್ಲಿ ಹೊಟ್ಟೆ ಹಸುವಾಯಿತು. ಅದಕ್ಕೆ ಅಲ್ಲಿ ನಿಲ್ಲಿಸ್ಬಿಟ್ಟು ಇಡ್ಲಿ ಸಾಂಬಾರು ತಿನ್ನಿಸಿ ನಾವೆಲ್ಲ ಕಾಫಿ ಟೀ ಕುಡಿದ್ವಿ. ಸೊ ನೆಕ್ಸ್ಟ್ ಅಲ್ಲಿಂದ ಹೊರಟ್ವಿ. ನಾವು ಆನ್ ದ ವೇ ತುಂಬ ಚೆನ್ನಾಗಿರೋ ಸೀನ್ರಿ, ಗ್ರೀನ್ರಿ ಎಲ್ಲ ನೋಡಿದ್ವಿ. ಎಲ್ಲಿ ನೋಡಿದ್ರು ಘಾಟಲ್ಲಿ ಮಳೆ ಬರ್ತಿರೋದ್ರಿಂದ ಅಲ್ಲಿ ಇಲ್ಲಿ ಸಣ್ಣ ಪುಟ್ಟ ವಾಟರ್ಫಾಲ್ ಎಲ್ಲ ಬರ್ತಾ ಇತ್ತು.
ಸೊ ನನ್ನ ಮಗನೂ ಸಖತ್ ಎಂಜಾಯ್ ಮಾಡ್ದ. ನಾವು ಹೊರಟಿರೋದು ಧರ್ಮಸ್ಥಳಕ್ಕೆ ಏನಕ್ಕೆ ಅಂದರೆ ನನ್ನ ಮಗಂದು ಮುಡಿ ಕೊಡಬೇಕಾಗಿತ್ತು. 1 ವರ್ಷ ಆದಮೇಲೆ ಕೊಡ್ತೀವಿ ಅಂತ ಅಂದ್ಕೊಂಡಿದ್ವಿ. ಸೊ ನನಗಂತೂ ಅವ್ನ ಕೂದಲಂದರೆ ಭಾಳ ಇಷ್ಟ. ಇತ್ತೀಚಿಗಂತೂ ಫುಲ್ ರಿಂಕಲ್ಸ್ ಥರ ಆಗಿ ತುಂಬ ಚೆನ್ನಾಗಿ ಬಂದಿತ್ತು. ನಾನು ಅದಕ್ಕೋಸ್ಕರ ತುಂಬ ವೀಡಿಯೋಸು ಫೋಟೋಸು ತಕ್ಕೊಂಡೆ ಅವ್ನ ಕೂದಲು ಇರೋದ್ರಿಂದ. ಮಕ್ಕಳಿಗೆ ಹುಟ್ಟಿರೋ ಕೂದಲು ಎಷ್ಟು ಚೆಂದ, ಬಟ್ ನಮ್ಮ ಒಂದು ಕಲ್ಚರಲ್ಲಿ ಅದನ್ನು ಕೊಡಬೇಕು, ಯಾವ್ದಾರ ದೇವರಿಗೆ ಮುಡಿ ಕೊಡಬೇಕು ಅಂತಾರಲ್ಲ. ಸೊ ಬರ್ತಡೇ ಆದಮೇಲೆ ನಾವು ಕೊಡೋಣ ಅಂದ್ಕೊಂಡು ನಾವು ಇವಾಗ ಧರ್ಮಸ್ಥಳಕ್ಕೆ ಹೊರಟಿದ್ದೀವಿ. ಸೊ ನೋಡ್ತಾ ಇರ್ಬೋದು ಫುಲ್ ಫಾಗು, ಎಷ್ಟು ಚೆನ್ನಾಗಿತ್ತು ಕ್ಲೈಮೇಟು ಅಂದರೆ ನಮಗಂತೂ ಟ್ರಾವೆಲ್ ಮಾಡಿದ್ದು ಗೊತ್ತೇ ಆಗಲಿಲ್ಲ. ಆಮೇಲೆ ಅಲ್ಲಿ ಇಲ್ಲಿ ವಾಟರ್ ಫಾಲ್ಸ್ ಅಂತೂ ಸಖತ್ತಾಗಿತ್ತು. ನೆಕ್ಸ್ಟ್ ವ್ಲಾಗಲ್ಲಿ ನಾವು ಧರ್ಮಸ್ಥಳಕ್ಕೆ ಹೋದ್ಮೇಲೆ ಇವಂದು ಜವಳ ಹೇಗಾಯಿತು ಏನು ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ರೀತಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಹೊಸ ಥರ ವೀಡಿಯೋಸ್ನ ತಗೊಂಡು ಬಂದು ನಿಮಗೆ ಎಂಜಾಯ್ ಮಾಡ್ತೀನಿ ಅಂತ ಪ್ರಾಮಿಸ್ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್ ಬಾಯ್.